ಏನಪ್ಪ ಅಂತಂದ್ರೆ ಫಾರಂ ಮಾಡುವಾಗ ನಾಯಿಗಳು ಸಾಕಿರ್ಬೇಕು ಅಂತೀವಿ. ನಾಯಿಗಳು ಯಾಕಪ್ಪ ಸಾಕಿರ್ಬೇಕು ಅಂತಂದ್ರೆ ಯಾವ್ದಾರ ನಾಯಿಗಳು ಬಂದ್ರೆ ಸೆಕ್ಯೂರ್ ಮಾಡ್ಲಿ, ಯಾರ ಬಂದ್ರೆ ನಾವ್ ಇಲ್ದೆ ಹೋದಲ್ಲಿ ಕಾಪಾಡ್ಲಿ ಅಂತ ಸಾಕ್ತಿವಿ. ಇಲ್ಲೊಂದು ಬರ್ಡೇ ನಾಯಿ ಸಾಕಕ್ ಕೂತೀವಿ. ನಾವ್ ಯಾವ ತರ ಸಾಕೊಂಡಿವಿ ಅಂತಂದ್ರೆ ಅದ್ರ ಕತೆ ಯಾಕೆ ಕೇಳಿರಿ. ನಾಯಿ ಸಾಕಂದಿರೋದು ಒಂದೇ, ಸಾಕಲ್ದೆ ಇದ್ರೂ ಒಂದೇ ಆಯ್ತಿತ್ತು. ಯಾಕೆ ಅಂತಂದ್ರೆ ಎಲ್ಲ ನಾಯಿಗಳು ಕಚ್ಚಿ ಪಚ್ಚಿ ಅಥವಾ ಓಡಿಸಿ ಪಾರಿಸಿ ಈ ಥರ ಮಾಡಿದ್ರೆ ಇದು 3 ಹೊತ್ತು ಮನಿ ಕತ್ತದೆ. ಮನಿ ಕಳೆದೇನಪ್ಪ ಅಂದ್ರೆ ಊಟ ತಿನ್ಬಿಡೋದು, ಇಲ್ಲ ಅಂತಂದ್ರೆ ಯಾವ್ದಾರ ಸತ್ತೋಗಿರೋ ಕೋಳಿ ಗಿಳಿ ಮರಿ ಎಸ್ಬಿಟ್ಟಿದ್ರೆ ಯಾವ್ದಾರ ಏನಾರ ಇರುತ್ತೆ ನೋಡ್ರಿ ಫಾರಮ್ ಹತ್ರ ಏನಾದ್ರು ಪತೋಗಿರೋದು ಎಸ್ಬಿಟ್ರೆ ಸಾಕು. ಅದ್ರ ಪಾಡ್ಗ ತಿನ್ಕ ಮನಿ ಕತ್ತು ಅಂದ್ರೆ ಯಾವುದೇ ಕಾರಣಕ್ಕೂ ಎದೊಳುದಿಲ್ಲ ಯಾಕಂದ್ರಣ. ಆದ್ರೂ ನಾಯಿಗಳು ಸಾಕಿರ್ಬೇಕು. ಕೆಲವು ಫಾರಮ್ಗಳಲ್ಲಿ ನಾಯಿಗಳವೆ ಹೆಂಗವೆ ಅಂತಂದ್ರೆ ಹೋಗ್ಬಿಟ್ಟು ಹಾವು ಬಂದ್ರೆ ಹಾವು ಓಡಾಡ್ಸೋದು, ಕೀರ ಬಂದ್ರೆ ಕೀರ ಓಡಾಡ್ಸೋದು, ಇಲ್ಲ ಅಂತಂದ್ರೆ ಈ ಥರದ್ದೆಲ್ಲ ತುಂಬಾ ಕವರ್ ಮಾಡ್ತವೆ. ಆದ್ರೆ ನಮ್ಮ ನಾಯಿ ಹಂಗಿಲ್ಲ ಕಾರಣ. 3 ಹೊತ್ತು ಊಟ ಮಾಡು, ಅಚ್ಚುಕಟ್ಟಾಗಿ ಊಟ ತಿಂದಾದ್ಮೇಲೆ ಬಂದು ಫಾರಮ್ ಹತ್ರ ಮನಿಕೋ. ಖುಷಿ ಪಡ್ಬೇಕಾಗಿರೋದೇನು ಅಂತಂದ್ರೆ ದಿನಕ್ಕೊಂದ್ಸತಿ ಫಾರಮ್ ಹತ್ರಕ್ಕೆ ಬರ್ತದೆ ಅನ್ನೋದು ಒಂದು ಬಿಟ್ರೆ ಇನ್ನು ಯಾವುದೇ ಕಾರಣಕ್ಕೂ ಖುಷಿ ಪಡಕ್ಕೆ ಆಯ್ಕಿಲ್ಲ. ಅದೊಂದು ಹೆಂಗೆ ಅಂತಂದ್ರೆ ನಿನ್ನೆ ನಾಯಿಗಳು ಒಂದು 3-4 ಫಾರಮ್ ಒಳಗಡೆ ಬಂದೈತೆ ಮೆಸ್ ಎಲ್ಲ ಹರ್ಕೊಂಡು. ಅಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಗ್ರೀನ್ ಮೆಸ್ಸು, ಈ ಗ್ರೀನ್ ಮೆಸ್ ಎಲ್ಲ ಹರ್ಕೊಂಡ್ ಬಂದೈತೆ. ಬಟ್ ಆದ್ರೆ ಈ ನನ್ನ ಮಗನ್ಗೆ ಅದು ಯಾವ ಚಿಂತೆನೂ ಇಲ್ಲ, ಬಂತ ತಿನ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಅಚ್ಚುಕಟ್ಟಾಗಿ ನಿದ್ದೆ ಮಾಡ್ಕೊಂಡ್ ಮಲಗೈತೆ. ಈ ಥರ ನಾಯಿಗಳ ಕತೆ. ಅದಲ್ಲಂತೂ ಈಗ ಏನಪ್ಪ ಅಂತಂದ್ರೆ ನಾಯಿಗಳಿಗೂ ಒಂದು ಸೀಸನ್ಸ್ ಅಂತ ಬರ್ತವೆ. ಅಂದ್ರೆ ನಾಯಿಗಳು ಬಂತು ಅಂದ್ರೆ ಅವ್ರ ಜೊತೆ ಹೋಗಿ ಪಾಠ ಆಗೋದು, ಮತ್ತೆ ಅವ್ರ ಜೊತೆನೇ ಇದ್ಬಿಡೋದು. ಈ ಥರ ನಾಯಿಗಳು ಸಾಕಿದ್ರು ಒಂದೇ, ಸಾಕದೆ ಇದ್ರು ಒಂದೇ ಅನಿಸ್ಬಿಡ್ತದೆ ಫಾರಮ್ ಹತ್ರ. ನಾಯಿಗಳು ಸಾಕೋದ್ರ ಬದಲು ಒಂದು 2-3 ಟರ್ಕಿ ಮತ್ತೆ ಬೆಂಕಿ ಕೋಳಿ ಈ ಥರ ಸಾಕೊಂಡ್ರು ನಡೀತವೆ. ಸುಮ್ಮನೆ ನಾಯಿ ಸಾಕೋರಿಗೆ ಒಂದು ಹೇಳೋದೇನು ಅಂತಂದ್ರೆ ಫಾರಮ್ ಹತ್ರ ನಾಯಿಗೆ ಪಾಪ ದುಡ್ಡು ಪಡ್ಕೊಟ್ಟು ಏನಾರ ತರೋರು ಪ್ರತಿಯೊಂದು ಹೇಳ್ಬಿಡೋದೇನು ಅಂತಂದ್ರೆ ಬೆಂಕಿ ಕೋಳಿಗಳು ತಾಳ್ರಿ, ಇಲ್ಲ ಟರ್ಕಿ ಕೋಳಿಗಳು ತಾಳ್ರಿ. ಅದು ಮುಟ್ಬಿಟ್ಟು ನೀವು ಯಾವುದೇ ಕಾರಣಕ್ಕೂ ನಾಯಿ ಮಾತ್ರ ತರಕ್ಕೆ ಹೋಗ್ಬಿಡ್ರಿ. ನಾಯಿ ತಗೊಂಬಂತು ಅಂದ್ರೆ ಪ್ರಾಬ್ಲಮ್ಸ್ ಏನಪ್ಪ ಅಂತಂದ್ರೆ ನಿಮಗೆ ಅದು ನಿದ್ದೆ ಮಾಡ್ಕೊಂಡ್ ಮನೆ ಕಳೋದು, ಇಲ್ಲ ಅಂದ್ರೆ ಬೇರೆ ಋತು ರೂಢಿ ಆಗ್ಬಿಡ್ತದೆ. ಫಸ್ಟ್ ಒಂದು 4 ದಿನ ಬೊಗಳುತ್ತವೆ, ಆಮೇಲೆ ತಿರ್ಗ ಹಿಂಗೆ. ಕೆಲವು ನಾಯಿಗಳು ಮಾತ್ರ, ಅಂದ್ರೆ ಎಲ್ಲ ನಾಯಿ ಅಂತಲ್ಲ, ಕೆಲವು ನಾಯಿಗಳು ಹೆಂಗೆ ಅಂತಂದ್ರೆ ಎಲ್ಲಾರನ್ನೂ ಓಡಾಡ್ಸ್ಕೋಗೋದು, ಕಚ್ಚಕ್ಕೆ ಹೋಗೋದು. ಬಂದೈಟ್ಕೆ ಅಣ್ಣ ನಾಯಿ ಕಟಾಕಿ ಅಂತಂದ್ರೆ, ಇಲ್ಲ ನಾಯಿ ಬೋರ್ಡ್ ಹಾಕಿರ್ತಾರೆ ನಾಯಿದೆ ಎಚ್ಚರಿಕೆ ಅಂತ. ನಾವೇನು ಹಾಕಕ್ಕೆ ಇಕ್ಕಿಲ್ಲ, ಯಾಕಂತಂದ್ರೆ ಇದು ನಿದ್ದೆ ಮಾಡೋದೊಂದೇ ಬಾಕಿ. ಅದು ಬಿಟ್ರೆ ಏನು ಮಾಡೋದಿಲ್ಲ.